ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡ್ಯಾನ್ಸ್ ಅನ್ನೋ ಮಹಾ ಸಂಸ್ಕೃತಿಗೆ ಹೊಸತನದ ಆಯಾಮ ಕೊಟ್ಟು ಕಿರುತೆರೆ ಸೆಲೆಬ್ರಿಟಿಗಳ ಜೊತೆಗೆ ಕರ್ನಾಟಕದ ಪ್ರತಿಭಾವಂತ ಡಾನ್ಸರ್ಗಳನ್ನ ಸೇರಿಸಿ ಅದ್ದೂರಿಯಾಗಿ ಆರಂಭವಾದ ಈ DKD 2025 ನಲ್ಲಿ ಇಷ್ಟು ವಾರಗಳು ಆಗಿದ್ದು ಬರೀ ಟ್ರೈಲರ್. ಆದ್ರೆ ಈ ವಾರದಿಂದ ಈ ಎಲ್ಲಾ ಡಾನ್ಸಿಂಗ್ ಜೋಡಿಗಳು ಡಾನ್ಸಿಂಗ್ ಕಾಂಪಿಟೇಟರ್ಸ್ ಗಳಾಗಿ ಪೈಪೋಟಿಯ ಜೊತೆಗೆ ಇಡೀ ಕರ್ನಾಟಕನ ಎಂಟರ್ಟೈನ್ ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಕುಣಿಯೋ ಕಾಲ್ಗಳಿಗೆ ಕಾಂಪಿಟೇಷನ್ ಅನ್ನೋ ಗೆಜ್ಜೆ ಕಟ್ಟಿ ಶುರು ಮಾಡೋಣ. ಇದು DKD 2025 ಫಸ್ಟ್ ಕಾಂಪಿಟೇಷನ್ ರೌಂಡ್. ಇವತ್ತಿನ ಫಸ್ಟ್ ಕಾಂಪಿಟೇಷನ್ ರೌಂಡ್ ಅಲ್ಲಿ ಡಾನ್ಸಿಂಗ್ ಫೈಟ್ ನ ಕೊಡೋದಕ್ಕೆ ರೆಡಿ ಇರುವಂತಹ ಈ ಸೀಸನ್ ನ ಆಲ್ ಸೆಲೆಬ್ರಿಟೀಸ್ ಹಾಗೂ ಆಲ್ ಕಂಟೆಸ್ಟೆಂಟ್ಸ್, ವೆಲ್ಕಮ್ ಟು ದ ಕಾಂಪಿಟೇಷನ್. ನೀನ್ ಯಾರು ಆಕ್ಚುಲಿ ಈ ಸೀಸನ್ ಅಲ್ಲಿ, ಸೆಲೆಬ್ರಿಟಿನಾ ಅಥವಾ ನೀನು ಕಾಂಪಿಟೇಟರಾ? ಪ್ರೀತಮ್ ಕೇರ್ ಟೇಕರ್. ಪ್ರೀತಮ್ ನಿನ್ ಕೇರ್ ಟೇಕರ ಜಗಣ್ಣ? ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ನೋದಲ್ಲ ಕಣ, ನಾನೇ ನಿನ್ ಕರ್ಕೊಂಡು ಹೋಗೋದು, ಬರಕ್ ಬಂದಿದ್ದೀನಿ ಇಲ್ಲಿಗೆ. ಗೂಬ್ಳಿ ಅಷ್ಟೆಲ್ ಮಾಡು ಜಗ್ಗಪ್ಪಂಗೆ, ಜಗ್ಗಪ್ಪ ಮಾಮಂಗೆ ಅಲ್ಲ ಮಾಮನ್ಗೆ ಅಂಕಲ್ಲು, ಇವನು ಮಾವ, ಯಾರ ಒಯ್ದೊಂದು ಚಿಕ್ಕ ಹುಡ್ಕೊಂಡ್ ತಾತ. ಅಕ್ಕ ಕಾಂಪಿಟೇಷನ್ ಶುರು ಮಾಡಕ್ಕಿಂತ ಮುಂಚೆ ನಮ್ಮ ಡಾನ್ಸಿಂಗ್ ಜಡ್ಜಸ್ ಗಳನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೊದಲನೇ ಜಡ್ಜ್, ಇವರು ಟಿವಿಯಿಂದ ಟಿವಿಗಾಗಿ ಟಿವಿಗೋಸ್ಕರ ಬದುಕ್ತಾ ಇರುವಂತಹ ಟಿವಿ ಕಂಠೀರವ. ಸ್ವಾಗತಿಸಿ ಫಸ್ಟ್ ರ್ಯಾಂಕ್ ರಾಘು, ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ. ಮ್ಯೂಸಿಕ್ ಅಲ್ಲೇ ಮ್ಯಾಜಿಕ್ ಮಾಡುವಂತಹ ಮೆಜಿಷಿಯನ್. ಇನ್ನು ಡಾನ್ಸ್ ಅಂತ ಬಂದ್ರೆ ಇವರೇ ಕಾಂಪಿಟೇಷನ್. ಯಾಕಂದ್ರೆ ಇವ್ರೊಂಥರ ನಮ್ಮ DKDಯ ಮೈಕಲ್ ಜಾಕ್ಸನ್. ಇವ್ರು ಹಚ್ಚುವಂತ ಬೆಂಕಿಗೆ ಫ್ಯಾನ್ ಆಗೋಗಿದೆ ಇಡೀ ನೇಷನ್. ಸ್ವಾಗತಿಸಿ ಮ್ಯಾಜಿಕಲ್ ಕಂಪೋಸರ್, 45 ಡೈರೆಕ್ಟರ್, ನಮ್ಮೆಲ್ಲರ ಪ್ರೀತಿಯ AJ2M J ಅರ್ಜುನ್ ಜನ್ಯಾಜಿ. ಎಲ್ಲ ಪಡ್ಡೆ ಹುಡುಗರ ಹೃದಯಗಳನ್ನ ಗೆದ್ದಂತಹ ಅಂದದ ರಂಭೆ. ಇನ್ನು ಈ ವೇದಿಕೆಯ ಸೈಕ್ ಪರ್ಫಾರ್ಮೆನ್ಸ್ ಗಳಿಗೆ ತನ್ನದೇ ಸ್ಟೈಲ್ ಅಲ್ಲಿ ಜಡ್ಜ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸ್ವಾಗತಿಸಿ DKD ವೇದಿಕೆಯ ಡಾನ್ಸಿಂಗ್ ಕಣ್ಮಣಿ, ಡಿಂಪಲ್ ಕ್ವೀನ್ ರಚಿತಾ ರಾವ್. ವೇದಿಕೆಗೆ ಬೆಂಕಿ ಹಚ್ಚೋದಕ್ಕೆ ನಮ್ಮ ಕಾಂಪಿಟೇಟರ್ಸ್ ರೆಡಿ ಆಗಿದ್ದಾರೆ. ನೀವ್ ರೆಡಿನಾ ರಚ್ಚು? ಡೆಫಿನೆಟ್ಲಿ. ತುಂಬಾ ಜನ ಆಲ್ರೆಡಿ ರಿಜಿಸ್ಟರ್ ಆಗ್ತಾ ಇದ್ದಾರೆ. ನಾನು ಇಲ್ಲಿ ಕುತ್ಕೊಂಡು ನೋಡೋದಲ್ಲ, ಸಾಟರ್ಡೆ ಸಂಡೇ ತಪ್ಪದೇನೆ 7:30 ಯು ಗೈಸ್ ಬಿಲೀವ್ ಆರ್ ನಾಟ್, ಟಿವಿ ಮುಂದೆ ನಾನು ನಮ್ಮ ತಂದೆ ತಾಯಿ ಕುತ್ಕೊಂಡು ನೋಡ್ತಿರ್ತೀವಿ. ಇಲ್ಲಿ ಒಂದು ಜಡ್ಜ್ಮೆಂಟ್ ಆದ್ರೆ ಅಲ್ಲಿ ನನಗೆ ಜಡ್ಜ್ಮೆಂಟ್. ನಿಮ್ಮನ್ನ ಜಡ್ಜ್ ಮಾಡೋದಕ್ಕೆ ಅಲ್ಲಿಬ್ರು ಜಡ್ಜ್ ಕೂತಿರ್ತಾರೆ. ಹೌದು, ಎಸ್ಪೆಷಲಿ ನಮ್ಮ ತಂದೆ. ಏನ್ ಹೇಳಿದ್ರು ರಚ್ಚು ನಿಮ್ಮಪ್ಪ? ಯಾರಿಗೂ ಡಿಸ್ಕರೇಜ್ ಮಾಡಬಾರ್ದು, ಡಿಮೋಟಿವೇಟ್ ಮಾಡಬಾರ್ದು. ನೀನು ಅಲ್ಲಿ ಕುತ್ಕೊಂಡು ಅವ್ರು ಏನೇ ತಪ್ಪು ಮಾಡಿದ್ರು ಸರಿ ಮಾಡಿ ಆಗತ್ತೆ ನಿಮ್ ಕೈಲಿ ಅಂತ ಹೇಳೋದ್ ಬಿಟ್ಟು, ಏನಾದ್ರೂ ಇದು ಸರಿಗಿಲ್ಲ, ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಿತ್ತು ಅಂತ ಅಂದ್ರೆ ನಾನೇ ಹೇಳ್ತೀನಿ ಯು ಆರ್ ನಾಟ್ ದ ರೈಟ್ ಜಡ್ಜ್ ಅಂತ. ಹಂಗೆಲ್ಲ ಹೇಳಿದ್ರು ಅಪ್ಪ. ಅಂಡ್ ಅವ್ರಿಗೆ ಫಸ್ಟ್ ಶಿವನ್ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅವ್ರಿಗೆ.
ಈಗ ನಮ್ಮ ಡಾನ್ಸಿಂಗ್ ಮಹಾಗುರುಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಡಾನ್ಸು, ಸ್ಟೈಲು, ಎನರ್ಜಿಗಳಿಗೆಲ್ಲ ಕಣ್ಣಲ್ಲೇ ಕಾಂಪೀಟ್ ಮಾಡುವಂತಹ ಕನ್ನಡದ ರೂಲರ್, ಎದೆಯಲ್ಲಿ ರಾಜನ ಗತ್ತಿದ್ರು ಮೈ ತುಂಬಾ ಸರಳತೆಯನ್ನೇ ತುಂಬಿಕೊಂಡಿರುವಂತಹ ಸಿಂಪ್ಲಿಸಿಟಿಯ ಬ್ರ್ಯಾಂಡ್ ಅಂಬಾಸಿಡರ್. ಸ್ವಾಗತಿಸಿ ಗಾಜನೂರಿನ ಮುತ್ತು, ಕನ್ನಡದ ಸ್ವತ್ತು, ಡಿಕೆಡಿಯ ಗತ್ತು, ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ, ನೀವು ನಮ್ಮ ಡಿಕೆಡಿಯ ಪವರ್ ಹೌಸ್. ಸೊ ಈ ಪವರ್ ಹೌಸ್ ಇರುವಂತ ಒಂದು ಹೌಸ್ ಅಲ್ಲಿ ಡಾನ್ಸಿಂಗ್ ನ ಮೊದಲ ಕಾಂಪಿಟೇಷನ್ ನಡೀತಾ ಇದೆ. ನೀವೆಷ್ಟು ಎಕ್ಸೈಟೆಡ್ ಆಗಿ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಣ್ಣ? ಕಾಂಪಿಟೇಷನ್ ರೌಂಡ್ ಅಂತ ಬಂದಾಗ ಎವ್ರಿಬಡಿ ಇಸ್ ವೆರಿ ಕಾಂಪಿಟೇಟಿವ್. ಸೊ ಅವ್ರಿಗೆ ಏನು ಹೇಳ್ಬೇಕಾಗಿಲ್ಲ, ಇಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ, ಬರೀ ಅಕ್ಸೆಪ್ಟೇಷನ್. ಬಿಕಾಸ್ ಎವ್ರಿಬಡಿ ಡಾನ್ಸ್ ಸೋ ವೆಲ್. ಕರೆಕ್ಟ್. ಫಸ್ಟ್ ಡೇ ಹೇಳಿದೆ ನಾನು, ದಿಸ್ ಸೀಸನ್ ಇಸ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್ ಅಂತ. ಎಸ್ ಅಣ್ಣ. ಯಾಕಂದ್ರೆ ಅಂಡ್ ವಿ ಡಿಡ್ ಇಟ್ ಅಣ್ಣ. ಅವ್ರು ಯಾವತ್ತೂ ಗೀತಾ ಮಾತಾಡಲ್ಲ. ಅವತ್ತು ಹೇಳಿದ್ರು ಗೀತಾ, ಇವತ್ತು ಯಾಕೋ ನನ್ಗೆ ಅನ್ಸುತ್ತೆ ಈ ಸೀಸನ್ ಬಿ ವೆರಿ ಗುಡ್ ಅಂತ. ಅಂದ್ರೆ ಒಬ್ಬೊಬ್ರು ಪಾಸಿಟಿವ್ ಆಗಿ ಬಂದಾಗ ಐ ಥಿಂಕ್ ವಿಲ್ ಫೀಲ್ ಹ್ಯಾಪಿ. ಎಲ್ಲರಿಗೂ ಅದೇ ಹ್ಯಾಪಿನೆಸ್, ಅದೇ ವೈಬ್ ಇತ್ತು. ನಿಜ. ಇವತ್ತು ಅದು ಕಾಣ್ತಾ ಇದೆ. ಸೊ ಅದು ನಮ್ಮಿಂದ ಮಾತ್ರ ಅಲ್ಲ, ನಾಟ್ ಬಿಕಾಸ್ ಆಫ್ ಅಸ್, ಅನು, ಬಟ್ ಆಲ್ ದ ಕಂಟೆಸ್ಟೆಂಟ್ಸ್, ಮಾಸ್ಟರ್ಸ್, ಮೆಂಟರ್ಸ್, ಅವರೆಲ್ಲ ದೇರ್ ಆಲ್ ಪುಟಿಂಗ್ ವೆರಿ ಹಾರ್ಡ್ ವರ್ಕ್. ಎಲ್ಲರೂ ಎಷ್ಟು ಸಿನ್ಸಿಯರ್ ಮಾಡ್ತಾವ್ರೆ. ಬರ್ದಿಟ್ಕೊಳ್ಳಿ, ಸತಿ ನೋಡಿ ಎಷ್ಟು ನಮಗೆ ಟಫ್ ಆಗುತ್ತೆ ಅಂದ್ರೆ ಇಟ್ ಬಿ ವೆರಿ ಹಾರ್ಡ್. ನಾವ್ ಯಾಕೆ ಎಲ್ಲರೂ ಮೋಟಿವೇಟ್ ಮಾಡ್ತೀವಿ ಅಂದ್ರೆ ಓನ್ಲಿ ಥಿಂಗ್ ಇಸ್ ದಿ ಹ್ಯಾವ್ ಟು ಟೇಕ್ ಸಮಥಿಂಗ್ ಫ್ರಮ್ ಹಿಯರ್. ಎಸ್. ಬಿಕಾಸ್ ಎವ್ರಿಬಡಿ ಶುಡ್ ಬಿಕಮ್ ಬಿಗ್ ಅನ್ನೋದೇ ನನ್ನ ಆಸೆ. ನಿಜ. ಸೊ ಆಲ್ ದ ಬೆಸ್ಟ್ ಫಾರ್ ದ ಕಾಂಪಿಟೇಟಿವ್ ರೌಂಡ್. ಚಿಡಿ ಚಿಡಿ ಬ್ಯಾಂಗ್ ಬ್ಯಾಂಗ್. ಇವತ್ತು ಫಸ್ಟ್ ಕಾಂಪಿಟೇಷನ್ ರೌಂಡ್ ಆಗಿರೋದ್ರಿಂದ ಜಡ್ಜಸ್ ಕಡೆಯಿಂದ ಸ್ಕೋರ್ಸ್ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಅತ್ಯದ್ಭುತವಾಗಿದ್ರೆ ಆಸ್ ಯೂಶುವಲ್ ಫೈರ್ ಬ್ರ್ಯಾಂಡ್ ಇರುತ್ತೆ. ಆಮೇಲೆ ಶಿವಣ್ಣ ಕೈಯಾರೆ ನೀವು ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ನ ಪಡ್ಕೋಬಹುದು. ಫಸ್ಟ್ ಆಫ್ ಆಲ್, ವೇದಿಕೆ ಮೇಲೆ ಈ ಚಂದ್ರ ಲೋಕವನ್ನ ಸೃಷ್ಟಿ ಮಾಡೋದಂತ ಕೊರಿಯೋಗ್ರಾಫರ್ ರವಿ ಮಾಸ್ಟರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೆಟ್ಟಗಿಯ ಒಂದೊಳ್ಳೆ ಈಗ ಜಡ್ಜಸ್ಗೆ ಹೇಗನ್ಸ್ತು ಅಂತ ಕೇಳೋಣ. ರಾಘು. ರವಿ ಮಾಸ್ಟರ್, ಫಸ್ಟ್ ಆಫ್ ಆಲ್ ಒಂದು ಅದ್ಭುತವಾದ ಹಾಡನ್ನ ಎಲ್ಲರೂ ಕೇಳಿದಾಗ ಯಾವುದೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಆ ಕಲ್ಪನೆಗೂ ಮೀರಿದಂತ ಒಂದು ಖುಷಿಯನ್ನ ವೇದಿಕೆ ಮೇಲೆ ಕೊಟ್ರಿ. ಜಸ್ಟ್ ವಿತ್ ಯುವರ್ ಪ್ರೆಸೆಂಟೇಷನ್, ವಿಜುವಲ್ ಪ್ರೆಸೆಂಟೇಷನ್, ಆ ಸ್ಟೇಜಿನ ಸೆಟಪ್, ಟೈಮಿಂಗ್ ಆಗಲಿ, ಅದು ಆ ಹಾಡಿನ ಜೊತೆಗೆ ಅಷ್ಟೇ ಸ್ಮೂತ್ ಆಗಿತ್ತು ನೋಡಕ್ಕೂ ಕೂಡ ಕಣ್ಣಿಗೆ. ಅಂಡ್ ಪೃಥ್ವಿ ಮತ್ತೆ ಶ್ವೇತಾ, ಯು ಗೈಸ್ ಆರ್ ಮೈಂಡ್ ಬ್ಲೋಯಿಂಗ್. ಅದ್ಭುತವಾಗಿ ಡಾನ್ಸ್ ಮಾಡಿದ್ರು. ಯಾಕಂದ್ರೆ ನನಗೇನು ಗೊತ್ತಾ ಆಶ್ಚರ್ಯ ಆಗೋದು, ಪೃಥ್ವಿ ತುಂಬಾ ಅಜೈಲ್ ಇದ್ದಾನೆ, ತುಂಬಾ ಲೈಟ್ ಇದ್ದಾನೆ, ತುಂಬಾ ಪ್ರಿಸೈಸ್ ಇದ್ದಾನೆ, ಒಂದೊಂದು ಬೀಟ್ನು ಬಿಡೋದಿಲ್ಲ. ನಮ್ಗೆ ಶ್ವೇತಾ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಆ ವೇವ್ ಜೊತೆ ಹೋಗ್ತೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಒಂದೊಂದು ಎಕ್ಸ್ಪ್ರೆಷನ್ ಬಿಡೋದಿಲ್ಲ. ಆಲ್ ದೀಸ್ ವರ್ ಫ್ಯಾಂಟಾಸ್ಟಿಕ್. ಬಹಳ ಚೆನ್ನಾಗಿತ್ತು. ಪೃಥ್ವಿ ಪ್ರೆಸೆನ್ಸ್ ಆಫ್ ಮೈಂಡ್ ಬಗ್ಗೆ ಹೇಳಲೇಬೇಕು. ಅಲ್ಲ, ಒಂದ್ ಕಡೆ ಅವನು ಬೆಡ್ಶೀಟ್ ಬರ್ಬೇಕಾಗಿರುತ್ತೆ, ಬರೋದಿಲ್ಲ, ಆದ್ರೆ ಎದ್ಬಿಟ್ಟು ಅದನ್ನೇ ಒಂದು ಕೊರಿಯೋಗ್ರಫಿ ತರ ಮಾಡ್ಕೋತಾನೆ. ವೆರಿ ನೈಸ್, ಬಹಳ ಚೆನ್ನಾಗಿತ್ತು. ನಿಮ್ಮಿಬ್ಬರ ಡಾನ್ಸು, ನಿಮ್ಮಿಬ್ಬರ ಟ್ಯಾಲೆಂಟ್ ಇದೆಯಲ್ಲ, ಇಟ್ ಇಸ್ ರಿಯಲಿ ರಿಯಲಿ ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು.